ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಗೋಲ್ಡ್ ಸುರೇಶ್. ಆರಾಮಾಗಿಯೇ ಇದ್ದಂತಹ ಗೋಲ್ಡ್ ಸುರೇಶ್ಗೆ ಆಗಿದ್ದೇನು? ಯಾಕಿಂತಹ ಚಿಂತಾಜನಕ ಸ್ಥಿತಿಗೆ ಅವರು ತಲುಪಿದ್ರು? ಈ ರೀತಿಯಾದಂತಹ ಸಾಕಷ್ಟು ತಮ್ಲೈನ್ಗಳನ್ನು, ವಿಷಯಗಳನ್ನು, ವಿಡಿಯೋಗಳನ್ನು ನೀವು ನೋಡಿಯೇ ಇರ್ತೀರಾ. ಆದರೆ ನಿಜಕ್ಕೂ ಆಗಿರೋದು ಏನು? ಗೋಲ್ಡ್ ಸುರೇಶ್ ಗಂಭೀರ ಸ್ಥಿತಿಯನ್ನು ಪಡೆದುಕೊಂಡಿದ್ದಾರಾ? ಅಥವಾ ಗೋಲ್ಡ್ ಸುರೇಶ್ ಆರೋಗ್ಯ ಸ್ಥಿತಿ ಹೇಗಿದೆ? ಯಾಕೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ? ಈ ಎಲ್ಲದರ ಕುರಿತಾಗಿ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನು ನಾನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ಎಲ್ಲ ಅಂತೆಕಂತೆಗಳಿಗೆ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಕನ್ನಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೋಲ್ಡ್ ಸುರೇಶ್ ಅಂದ್ರೇ ಒಂದು ರೀತಿಯ ಅಚ್ಚರಿಯಾದಂತಹ ಎಂಟ್ರಿ ಆಗಿತ್ತು. ಯಾಕೆಂದರೆ ಅಲ್ಲಿ ಬಂದಂತಹ ಭಾಳಷ್ಟು ಸ್ಪರ್ಧಿಗಳು ಜನರಿಗೆ ಈ ಮೊದಲೇ ಗೊತ್ತಿದ್ರು, ಇವರು ಯಾರು ಅನ್ನೋದರ ಕುರಿತು ಜನರಿಗೆ ಇತ್ತು. ಆದರೆ ಗೋಲ್ಡ್ ಸುರೇಶ್ ಅಷ್ಟೊಂದು ಜನಪ್ರಿಯತೆಯನ್ನು ಪಡೆದುಕೊಂಡಂತಹ ವ್ಯಕ್ತಿಯಲ್ಲ. ಸಿನಿಮಾ, ಸೀರಿಯಲ್ ಹಾಗೆಯೇ ಯಾವುದರಲ್ಲೂ ಕೂಡ ಆತ ಕಾಣಿಸಿಕೊಂಡಿರಲಿಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿ ಗೋಲ್ಡ್ ಸುರೇಶ್ ಆಗಿರಲಿಲ್ಲ. ಎಲ್ಲೋ ಒಂದಿಷ್ಟು ಜನರಿಗೆ ಮಾತ್ರ ಗೋಲ್ಡ್ ಸುರೇಶ್ ಯಾರು ಎತ್ತ ಅಂತ ಗೊತ್ತಿತ್ತೇ ವಿನಃ ಇಡೀ ಕರ್ನಾಟಕದಲ್ಲಿ ಗೋಲ್ಡ್ ಸುರೇಶ್ ಅಂದರೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ಇಂತಹ ಗೋಲ್ಡ್ ಸುರೇಶ್ ಬಿಗ್ ಬಾಸ್ಗೆ ಸ್ಪರ್ಧಿಯಾಗಿ ಬಂದಿದ್ದೇ ಎಲ್ಲರನ್ನ ಅಚ್ಚರಿಯಾಗಿ ಮಾಡಿತ್ತು. ಈ ಸುರೇಶ್ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ ಅನ್ನುವಂತಹ ಒಂದು ಅನುಮಾನದ ಪ್ರಶ್ನೆಯನ್ನು ಕೂಡ ಎಲ್ಲರೂ ಇಟ್ಕೊಂಡಿದ್ರು. ಆದರೆ ಎಲ್ಲರ ಅನುಮಾನಗಳಿಗೂ ಗೋಲ್ಡ್ ಸುರೇಶ್ ತಮ್ಮ ಆಟದ ಮೂಲಕವೇ ಅಲ್ಲಿ ಉತ್ತರವನ್ನು ಕೊಟ್ಟಿದ್ರು. ಅಚ್ಚರಿಯಾಗಿ ಎಂಟ್ರಿ ಕೊಟ್ಟಂತಹ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಸೀಸನ್ 11ರಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿತ್ತು. ಯಾರೂ ಊಹಿಸಲಾಗದ ರೀತಿಯಲ್ಲಿ ಕ್ಯಾಪ್ಟನ್ ಆಗಿ ಖುಷಿಯಲ್ಲಿ ಇದ್ದ ಗೋಲ್ಡ್ ಸುರೇಶ್ ಅಂದು ದಿಢೀರಾಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಬಿಗ್ ಬಾಸ್ ಮನೆಯ ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದೆ. ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಎಂದು ಅನೌನ್ಸ್ಮೆಂಟ್ ಮಾಡಿದ್ರು ಬಿಗ್ ಬಾಸ್. ಆಗ ಯಾರು ಮನೆಯಿಂದ ಹೊರ ಬರ್ತಾರೆ ಅಂತ ನೋಡಿದರೆ ಗೋಲ್ಡ್ ಸುರೇಶ್ ರವರೇ ಬಿಗ್ ಬಾಸ್ ಮನೆಯಿಂದ ಏಕಾಏಕಿ ದಿಢೀರಂತ ಹೊರ ಬಂದಿದ್ರು. ಒಂದು ವೇಳೆ ಆ ಪರಿಸ್ಥಿತಿ ಎದುರಾಗದೆ ಹೋಗಿದ್ರೆ ಗೋಲ್ಡ್ ಸುರೇಶ್ ಇನ್ನೂ ಕೆಲ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರೋ ಏನೋ. ಆದರೆ ಇದೆಲ್ಲದರ ಹೊರತಾಗಿ ಈಗ ಏನಾಯಿತು? ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದ ಬಳಿಕವೂ ಗೋಲ್ಡ್ ಸುರೇಶ್ ಎಲ್ಲ ಕಡೆ ಆರಾಮಾಗಿಯೇ ಕಾಣಿಸಿಕೊಳ್ತಾ ಇದ್ರು. ಫಿನಾಲೆ ಕಾರ್ಯಕ್ರಮದಲ್ಲಿಯೂ ಗೋಲ್ಡ್ ಸುರೇಶ್ ಕಾಣಿಸಿಕೊಂಡಿದ್ರು. ಇಂತಹ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದಂತ ಹೊರಬಂದ ಬಳಿಕ ಆರಾಮಾಗಿಯೇ ಇದ್ದಂತಹ ಗೋಲ್ಡ್ ಸುರೇಶ್ ಈಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವಂತಹ ಫೋಟೋ ಒಂದು ಬಹಳ ವೈರಲ್ ಆಗ್ತಾ ಇದೆ. ಆ ಫೋಟೋ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದರೆ ಗೋಲ್ಡ್ ಸುರೇಶ್ಗೆ ನಿಜಕ್ಕೂ ಒಂದು ಆಪರೇಷನ್ ಆಗ್ತಾ ಇದೆ. ಅದು ಬಿಗ್ ಬಾಸ್ ಕಾರಣಕ್ಕೇನೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಆಡುವಂತಹ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ರವರ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿರುತ್ತೆ. ಅಲ್ಲಿಂದ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರೋ ತನಕವೂ ಕಾಲನ್ನು ಕುಂಟುತ್ತಲೇ ನಡೆದುಕೊಂಡು ಓಡಾಡ್ತಾ ಇದ್ರು. ಆ ಕಾಲಿನ ಆಪರೇಷನ್ ಈಗ ನಡೀತಾ ಇದೆ. ಅದರ ಫೋಟೋನೇ ಈಗ ಬಹಳಷ್ಟು ವೈರಲ್ ಆಗ್ತಾ ಇರೋದು. ಅದನ್ನು ನಾನಾ ರೀತಿಯಾಗಿ ಕೆಲವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನಿಸುತ್ತೆ? ಗೋಲ್ಡ್ ಸುರೇಶ್ ರವರು ಬಿಗ್ ಬಾಸ್ ಮನೆಯಲ್ಲಿ ಆಡಿದಂತಹ ಆಟದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.